2020 ನನಗೊಂದು ಅಪರ್ಚುನಿಟಿ ಸಿಕ್ಕಿದೆ. ಹಾಗೆಯೇ ನಾನು ಒಂದು ವಿಡಿಯೋಗೆ ವಾಯ್ಸ್ ಓವರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಅಡ್ವರ್ಟೈಸ್ಮೆಂಟ್ಗೆ. ಹಾಯ್ ಎಲ್ಲರಿಗೂ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಅದನ್ನು ಬ್ಲಾಗ್ಸರೆಲ್ಲ ಸೇರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವೆಲ್ಲವನ್ನು ಕೂಡ ಸೇರಿಸ್ಕೊಂಡು ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನ ನಂತರ ಮೇಲ್ಗಡೆಗೆ ಅಂದರೆ ಮಳೆಗಾಲದಲ್ಲಿ ನಾನು ಒಂದಿಷ್ಟು ಸಿಮೆಂಟ್ ಪಾಟ್ಗಳನ್ನೆಲ್ಲ ಮಾಡಿ ಶೀಟ್ ಮೇಲ್ಗಡೆ ಇಟ್ಟು ತರಕಾರಿ ಗಿಡಗಳನ್ನ ಬೆಳೆಸಿದ್ದೀನಿ. ಅದರಲ್ಲಿ ಟೊಮೆಟೊ ಗಿಡ, ಆಮೇಲೆ ಬಸಳೆ, ಹೀಗೆ ಸುಮಾರಷ್ಟು ತರಕಾರಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೀನಿ. ಹಾಗೆಯೇ ಅವೆಲ್ಲವೂ ಕೂಡ ಈಗ ಕಾಯಿ ಬಿಟ್ಟು ಸತ್ತೋಗಿದೆ. ಮತ್ತು ಈಗ ಚಳಿಗಾಲ ಬೇರೆ ಶುರುವಾಯ್ತಲ್ಲ, ಒಂದು 2-3 ತಿಂಗಳಾಯಿತು ಕಾಯಿಯನ್ನೆಲ್ಲ ಬಿಡೋದಕ್ಕೆ ಶುರುವಾಗಿ. ಈಗ ಗಿಡ ಎಲ್ಲ ಸತ್ತೋಗಿದೆ. ಹಾಗಾಗಿ ಅವೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲೆಲ್ಲ ಬಟ್ಟೆಗಳನ್ನ ಬಳಸ್ಕೊಂಡು ಅದಕ್ಕೆ ಸಿಮೆಂಟ್ ಹಚ್ಚಿ ಪಾಟ್ಗಳನ್ನ ಮಾಡೋದು ಇತ್ತೀಚೆಗೆ ವೀಡಿಯೋಸ್ಗಳು ತುಂಬ ಬರ್ತಾ ಇತ್ತು. ಹಾಗೆಯೇ ಅದನ್ನೆಲ್ಲ ನೋಡಿದ ಮೇಲೆ ನನಗೂ ಕೂಡ ಸಿಮೆಂಟ್ ಪಾಟ್ಗಳನ್ನೆಲ್ಲ ಮಾಡಬೇಕು ಬಟ್ಟೆಗಳನ್ನ ಹಾಕ್ಕೊಂಡು ಅಂತ. ಹಾಗೆಯೇ ನಾನು ಮಳೆಗಾಲದಲ್ಲಿ ಫ್ರೀ ಇದ್ದೆ, ಅದಕ್ಕಾಗಿ ಟ್ರೈ ಮಾಡಿದ್ದೆ ನಾನು ಸಿಮೆಂಟ್ ಪಾಟ್ಗಳನ್ನ. ಅವೆಲ್ಲವೂ ಕೂಡ ಈಗ ನೋಡಿ ಈ ಕತೆ ಆಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಪಾಟ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಾನು ತೆಳುವಾದ ಬಟ್ಟೆಗಳನ್ನ ಏನು ಬಳಸ್ಕೊಂಡು ಮಾಡಿದ್ದೆ ನೋಡಿ, ಆ ಥರ ಪಾಟ್ಗಳೆಲ್ಲವೂ ಕೂಡ ಹಾಳಾಗೋಗಿದೆ. ಮತ್ತು ಜೀನ್ಸ್ ಬಟ್ಟೆಯಿಂದ ಮಾಡಿರುವಂಥ ಪಾಟ್ಗಳೆಲ್ಲ ಇನ್ನೂ ಚೆನ್ನಾಗಿದೆ. ಇನ್ನು ನಾನು ಕೆಲವೊಂದಿಷ್ಟು ನನ್ನದೇ ಆದ ಹಳೆ ಕುರ್ತಾಸ್ಗಳಿಂದೆಲ್ಲ ಪಾಟ್ಗಳನ್ನ ಮಾಡ್ಕೊಂಡಿದ್ದೆ, ಅದೆಲ್ಲವೂ ಕೂಡ ಹಾಳಾಗೋಯಿತು. ಒಂದು 5-6 ಪಾಟ್ಗಳು ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಹಾಗೆ ನಾವೆಲ್ಲವನ್ನು ತಂದು ಈಗ ಅದರಲ್ಲಿರುವಂಥ ಮಣ್ಣನ್ನೆಲ್ಲ ನಾನು ವೀಳ್ಯದೆಲೆಗೆ ಹಾಕಿದ್ದೇನೆ. ಅದರಲ್ಲಿ ಸುಮಾರಷ್ಟು ಕಾಂಪೋಸ್ಟ್ ಎಲ್ಲ ಇದೆ ನೋಡಿ, ವೀಳ್ಯದೆಲೆಗೆ ಚೆನ್ನಾಗಾಗ್ತದೆ ಅಂತ. ಮತ್ತು ಅವುಗಳನ್ನೆಲ್ಲ ಹೂವಿನ ಗಿಡ ಆಗಲಿ ತರಕಾರಿ ಗಿಡಗಳನ್ನ ನೆಡೋದಕ್ಕೆ ಬರೋದಿಲ್ಲ, ಹಾಗಾಗಿ ವೀಳ್ಯದೆಲೆಗೆ ಹಾಕಿದೆ ಗೊಬ್ಬರವನ್ನೆಲ್ಲ. ನೋಡಿ ಇವೆಲ್ಲವೂ ಕೂಡ ಜೀನ್ಸ್ ಬಟ್ಟೆಯಿಂದ ಮಾಡಿರುವಂಥ ಪಾಟ್ಗಳು, ತುಂಬ ಗಟ್ಟಿ ಮುಟ್ಟಾಗಿ ತುಂಬ ಚೆನ್ನಾಗಿದೆ. ಹಾಗೆಯೇ ನಾನು ಸ್ವಲ್ಪ ತೆಳುವಾದ ಬಟ್ಟೆಗಳನ್ನೆಲ್ಲ ಏನು ಬಳಸ್ಕೊಂಡು ಮಾಡ್ಕೊಂಡಿದ್ದೆ ನೋಡಿ ಪಾಟ್ಗಳು, ಅವೆಲ್ಲವೂ ಕೂಡ ಹಾಳಾಗೋಯ್ತು. ದಪ್ಪ ಬಟ್ಟೆನ ಬಳಸ್ಕೊಂಡು ಮಾಡಿದರೆ ಪಾಟ್ಗಳು ಬಾಳಿಕೆ ಬರ್ತವೆ ನೋಡಿ. ಹಾಗೆಯೇ ಮತ್ತೆ ಮಳೆಗಾಲದಲ್ಲಿ ಒಂದಿಷ್ಟು ಅದೇ ಪಾಟ್ಗಳಲ್ಲಿ ಹೂವಿನ ಗಿಡಗಳನ್ನು ಕೂಡ ನೆಟ್ಕೊಂಡಿದ್ದೆ, ನೀರ್ಸೋಣೆ ಗಿಡಗಳು. ಹಾಗೆಯೇ ನೋಡಿ ಇವಾಗ ಅವನ್ನೆಲ್ಲ ರೀಪಾಟಿಂಗ್ ಮಾಡುವ ಅಂತ ಅಂದ್ಕೊಂಡು ಎಲ್ಲ ತೆಗೆದಿದ್ದೀನಿ. ಸೊ ನೀರ್ಸೋಣೆ ಗಿಡಗಳೆಲ್ಲ ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗಿ ಬೆಳೀತಿದೆ. ಅದಕ್ಕೆ ಅಡಿಕೆ ಸಿಪ್ಪೆ, ಕಿಚನ್ ಕಾಂಪೋಸ್ಟ್, ಮತ್ತು ಸಗಣಿಯಿಂದ ಮಾಡ್ಕೊಂಡಿರುವಂಥ ಕಾಂಪೋಸ್ಟ್, ಆಮೇಲೆ ಕೋಕೋಫೀಟ್, ಈ ಥರದನ್ನೆಲ್ಲ ಹಾಕ್ಕೊಂಡು ಈಗ ಗಿಡಗಳನ್ನ ನೆಟ್ಕೊತಾ ಇದ್ದೀನಿ. ನಾನು ವಿಡಿಯೋ ಆನ್ ಆಗಿದೆ ಅಂತ ಅಂದ್ಬಿಟ್ಟು ಗಿಡಗಳನ್ನ ನೆಡ್ತಾ ಇದ್ದೆ, ಆದರೆ ಅದು ವಿಡಿಯೋ ಆನ್ ಆಗಲೇ ಇಲ್ಲಾಗಿತ್ತು. ಹಾಗಾಗಿ ಅಡಿಕೆ ಸಿಪ್ಪೆ ಮತ್ತು ಕಾಂಪೋಸ್ಟ್ ಹಾಕಿ ನೆಡುವಂಥ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಈಗ ಅಡಿಕೆ ಸಿಪ್ಪೆ ಮತ್ತು ನಾನು ಸೋಗೆ ಗೊಬ್ಬರವನ್ನು ಹಾಕಿ ಫಸ್ಟಲ್ಲಿ ಗಿಡವನ್ನು ನೆಟ್ಕೊಂಡು ಅದ್ರ ಮೇಲ್ಗಡೆ ಈಗ ಸಗಣಿಯ ಕಾಂಪೋಸ್ಟನ್ನು ಈ ಥರ ಹಾಕಿ ಅದ್ರ ಮೇಲ್ಗಡೆಗೆ ಮತ್ತೆ ಮಣ್ಣನ್ನು ಹಾಕಿ ಮುಚ್ಚುತ್ತಾ ಇದ್ದೀನಿ. ನೋಡಿ ಈ ಥರ ನೀರ್ಸೋಣೆ ಗಿಡಗಳನ್ನ ರೀಪಾಟಿಂಗ್ ಮಾಡ್ಕೊಂಡಿದ್ದೀನಿ. ಇವೆಲ್ಲವೂ ಕೂಡ ಜೀನ್ಸ್ ಬಟ್ಟೆಯಿಂದ ಮಾಡಿರುವಂಥ ಪಾಟ್ಗಳು, ಅದರಲ್ಲೇ ರೀಪಾಟಿಂಗ್ ಮಾಡಿಕೊಂಡೆ ನಾನು. ಚೆನ್ನಾಗಿ ಬಂದಿದೆ. ಇದು ಇನ್ನೂ ಒಂದು 2-3 ವರ್ಷ ಬಾಳಿಕೆ ಬರ್ಬೋದು ಅಂತ ಅನಿಸ್ತಾ ಇದೆ, ಯಾಕೆಂತಂದರೆ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ನೀವು ಕೂಡ ಈ ಥರದ ಸಿಮೆಂಟ್ ಪಾಟ್ಗಳನ್ನ ಮಾಡಿಕೊಂಡು ಫೇಲ್ಯೂರ್ ಆಗಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಇನ್ನು ಫ್ರೆಂಡ್ಸ್, ಈಗ ನೋಡ್ತಾ ಇರುವಂಥ ದೋಸೆ ನೀರು ದೋಸೆ ಅಲ್ಲ, ಇದು ನಿಮ್ಮನೇಲಿ ಮಾಡ್ತೀರಾ ಕಾಯಿ ನೀರು ದೋಸೆ ಅಂತ. ಇವತ್ತು ನಮ್ಮ ಮನೆಯಲ್ಲಿ ತೆಂಗಿನಕಾಯಿಯನ್ನು ಮಾಡಿದ್ದೀವಿ, ಕೊಬ್ಬರಿ ಅಂದರೆ ಎಣ್ಣೆ ಮಾಡಿಸೋದಕ್ಕೋಸ್ಕರ. ತೆಂಗಿನಕಾಯಿ ಕೊಯ್ಲಾಗಿರೋದನ್ನೆಲ್ಲ ತೋರಿಸಿದ್ದೆ ನೋಡಿ. ನಮ್ಮ ಮನೇಲಿ ತೆಂಗಿನೆಣ್ಣೆ ಖಾಲಿಯಾಗಿದೆ, ಹಾಗಾಗಿ ಕೊಬ್ಬರಿಯನ್ನು ಹೊಡಿತಾ ಇದ್ದಾರೆ ಎಣ್ಣೆ ಮಾಡಿಸೋದಕ್ಕೋಸ್ಕರ. ಆಗ ತೆಂಗಿನ ನೀರೆಲ್ಲ ಏನು ಸಿಗುತ್ತೆ ನೋಡಿ, ಅದನ್ನು ಕಬ್ಬಿನ ಹಾಲಿನ ದೋಸೆ ಎಲ್ಲ ಮಾಡಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿಯೇ ಚೆನ್ನಾಗಿರುತ್ತೆ ಕಾಯಿ ನೀರಿನ ದೋಸೆ. ತೆಂಗಿನಕಾಯಿ ಹೊಡೆದ ತಕ್ಷಣ ನೀರೇನಿರುತ್ತೆ ನೋಡಿ, ಅದನ್ನೆಲ್ಲ ನಾವು ಚೆನ್ನಾಗಿ ಒಂದು ಬಟ್ಟೆ ಅಥವಾ ಜಾಲರಿಯಿಂದ ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರನ್ನು. ಕಬ್ಬಿನ ಹಾಲಿನ ದೋಸೆ ಮಾಡುವಾಗ ಹೇಗೆ ನಾವು ಕಬ್ಬಿನ ಹಾಲನ್ನು ಚೆನ್ನಾಗಿ ಕುದಿಸ್ಕೊತೀವಿ ನೋಡಿ, ಅದೇ ರೀತಿ ಕಾಯಿ ನೀರನ್ನು ಕೂಡ ಕುದಿಸ್ಕೊಂಡು ಆಮೇಲೆ ಅಕ್ಕಿಯನ್ನು ನೆನೆಸ್ಕೊಂಡು ನೀರನ್ನು ಬಳಸ್ತೇನೆ, ಕಾಯಿ ನೀರನ್ನೇ ಬಳಸ್ಕೊಂಡು ಹಿಟ್ಟನ್ನು ಹರ್ಕೊಂಡು ಆಮೇಲೆ ದೋಸೆ ಮಾಡಬೇಕು. ಸ್ವಲ್ಪ ಸಿಹಿಗೆ ಸಕ್ಕರೆ ಆಗಲಿ ಬೆಲ್ಲ ಈ ಥರದನ್ನೆಲ್ಲ ಹಾಕಬೇಕು, ಮತ್ತು ತೆಂಗಿನಕಾಯಿ ಹಾಕಬೇಕು ಅರಿಯೋದಕ್ಕೆ. ಸೊ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ತೆಂಗಿನಕಾಯಿ ನೀರು ದೋಸೆ. ಹಾಗೆಯೇ ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಿಹಿಯಾಗಿರ್ತದಲ್ಲ, ಹಾಗಾಗಿ ನಾವು ಮಾಡ್ತಾನೆ ಇರ್ತೀವಿ. ಅಣ್ಣ ಹೋಗಲ್ಲ ನಿಂತ್ಕೊಂಡ್ರಲ್ಲವ ಅತ್ಲಗೆ.
ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ದೀಪ ದೀಪ ಇನ್ನು ಫ್ರೆಂಡ್ಸ್, ಒಂದು 4 ದಿನ ಹಿಂದಿನ ಬ್ಲಾಗ್ಸಲ್ಲಿ ನಾನು 2020 ನನಗೊಂದು ಅಪಾರ್ಚುನಿಟಿ ಸಿಕ್ಕಿದೆ. ಹಾಗೆಯೇ ನಾನು ಒಂದು ವೀಡಿಯೋಗೆ ವಾಯ್ಸ್ ಓವರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಅಡ್ವರ್ಟೈಸ್ಮೆಂಟ್ಗೆ. ಸೊ ಅವರು ಕೊನೆಯಲ್ಲಿ ಎಡಿಟಿಂಗ್ ಮಾಡಿ ಕಳಿಸಿದ್ದಾರೆ. ಇವತ್ತಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ನನಗೆ ನಿನ್ನೆ ಮೊನ್ನೆಲ್ಲ ಕರೆಕ್ಟಾಗಿ ವೀಡಿಯೋನ ಮಾಡಿರಲಿಕ್ಕಾಗಲಿಲ್ಲಾಗಿತ್ತು, ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಆ್ಯಡ್ ಮಾಡುವಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ, ನಾನು ವಾಯ್ಸ್ ಓವರ್ ಮಾಡಿದ್ದು ಹೀಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಒಂದು 45 ಸೆಕೆಂಡ್ಸೊಂದು ಅಷ್ಟೇ ವೀಡಿಯೋ, 1 ನಿಮಿಷದ್ದು ಕೂಡ ಆಗಲಿಲ್ಲ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ. ಹಾಗೆಯೇ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ಇವರು ನಮ್ಮೂರ ಅಣ್ಣ ಆಯಿತಾ. ಸೊ ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ನಾನೊಂದು ಅಡ್ವರ್ಟೈಸ್ಮೆಂಟನ್ನು ನನ್ನ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಏನಾದರೂ ನಿಮ್ಮ ಮನೇಲಿ ಫಂಕ್ಷನ್ಸ್ ಆಗಲಿ, ಮದುವೆ, ಈ ಥರದ್ದು ಏನೇ ಇದ್ರೂ ಕೂಡ ನಮ್ಮೂರ ಅಣ್ಣನೇ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಅವರು ತುಂಬ ಚೆನ್ನಾಗಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಎಲ್ಲ ಮಾಡಿಕೊಡ್ತಾರೆ. ಅವರು ಎಲ್ಲ ಕಡೆಯೂ ಅಷ್ಟೇ, ಈಗ ಸದ್ಯದಲ್ಲಿ ಇರೋದವರು ಬೆಂಗಳೂರಲ್ಲಿ, ಹಾಗೆ ಊರ ಕಡೆ ಎಲ್ಲ ಕಡೆಯೂ ಹೋಗಿ ವಿಡಿಯೋವನ್ನು ಮಾಡಿಕೊಡ್ತಾರೆ. ಸೊ ಒಳ್ಳೆ ಜನ, ತುಂಬ ಚೆನ್ನಾಗಿ ವಿಡಿಯೋಗ್ರಫಿ ಎಲ್ಲ ಮಾಡಿಕೊಡ್ತಾರೆ. ಸೊ ನಿಮಗೆ ಏನಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನಲ್ಲೆಲ್ಲ ಬರ್ತಾ ಇರ್ತದೆ. ಮತ್ತು ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ ನಾನು ಇದೇ ವಿಡಿಯೋದಲ್ಲೇ. ಹಾಗೆಯೇ ನಾನು ವಾಯ್ಸ್ ಓವರ್ ಮಾಡಿರೋದನ್ನೆಲ್ಲ ನೀವು ನೋಡಿರ್ತೀರ. ನೋಡೈತೆ ಫ್ರೆಂಡ್ಸ್ ಹೇಗಾಗಿದೆ ಅಂತ. ನನಗೆ ಈ ವರ್ಷ ಸಿಕ್ಕಿರುವಂಥ ಮೊದಲೇ ಅಪರ್ಚುನಿಟಿ ಇದು, ಹಾಗಾಗಿ ತುಂಬ ಖುಷಿಯಾಗಿದೆ. ಹಾಗೆಯೇ ನೀವು ಕೂಡ ನಮ್ಮ ಊರಿನ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಎಲ್ಲ ಇದ್ದರೆ ತಗೊಳ್ಬೋದು. ತುಂಬ ಚೆನ್ನಾಗಿರುವಂಥ ಸರ್ವಿಸನ್ನು ಕೊಡ್ತಾರೆ ಅನ್ನೋ ಭರವಸೆ ನನಗುಂಟು, ಹಾಗಾಗಿ ಹೇಳಿದ್ದೀನಿ ನಿಮಗೂ ಕೂಡ. ಹಲೋ, ನಮಸ್ಕಾರ ಕರ್ನಾಟಕ. ಮದುವೆ ಸಮಾರಂಭಗಳಿಗೆ ಫೋಟೋಗ್ರಫಿ ಹುಡುಕುತ್ತಿದ್ದೀರಾ? ಹಾಗಾದರೆ ಪ್ರೊಫೆಷನಲ್ ವೆಡ್ಡಿಂಗ್ ಫೋಟೋಗ್ರಫಿ ನಿಮಗಾಗಿ ಒಂದು ಸುವರ್ಣಾವಕಾಶವನ್ನು ತಂದಿದೆ. ನಾವು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಸೇವೆಯನ್ನು ನೀಡುತ್ತಿದ್ದು 10 ವರ್ಷಗಳಿಗಿಂತ ಅಧಿಕ ಅನುಭವವುಳ್ಳ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಮತ್ತು ಎಡಿಟರ್ಸ್ ಗಳನ್ನ ಹೊಂದಿದ್ದೇವೆ. ನಮ್ಮಲ್ಲಿ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಎಂಗೇಜ್ಮೆಂಟ್, ರಿಸೆಪ್ಷನ್, ಮಾಡೆಲ್ ಶೂಟ್, ಬರ್ತ್ಡೇ ಶೂಟ್ ಮುಂತಾದ ಎಲ್ಲಾ ರೀತಿಯ ಸಭೆ ಸಮಾರಂಭಗಳಿಗೆ ಫೋಟೋ ಮತ್ತು ವಿಡಿಯೋ ಮಾಡಿಕೊಡಲಾಗುವುದು. ನಿಮಗೆ ಉತ್ತಮ ಗುಣಮಟ್ಟದ ಆಲ್ಬಮ್ ಡಿಸೈನ್ಸ್ ಅನ್ನು ಕೈಗೆಟಕುವ ದರದಲ್ಲಿ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುವುದು. ನಿಮ್ಮ ನೆನಪುಗಳನ್ನು ಮೆಲುಕು ಹಾಕಲು ಈ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಹಲೋ, ನಮಸ್ಕಾರ ಕರ್ನಾಟಕ. ಮದುವೆ ಸಮಾರಂಭಗಳಿಗೆ ಫೋಟೋಗ್ರಫಿ ಹುಡುಕುತ್ತಿದ್ದೀರಾ? ಹಾಗಾದರೆ ಪ್ರೊಫೆಷನಲ್ ವೆಡ್ಡಿಂಗ್ ಫೋಟೋಗ್ರಫಿ ನಿಮಗಾಗಿ ಒಂದು ಸುವರ್ಣಾವಕಾಶವನ್ನು ತಂದಿದೆ. ನಾವು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಸೇವೆಯನ್ನು ನೀಡುತ್ತಿದ್ದು 10 ವರ್ಷಗಳಿಗಿಂತ ಅಧಿಕ ಅನುಭವವುಳ್ಳ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಮತ್ತು ಎಡಿಟರ್ಸ್ ಗಳನ್ನ ಹೊಂದಿದ್ದೇವೆ. ನಮ್ಮಲ್ಲಿ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಎಂಗೇಜ್ಮೆಂಟ್, ರಿಸೆಪ್ಷನ್,
ಫಂಕ್ಷನ್, ಮಾಡೆಲ್ ಶೂಟ್, ಬರ್ತ್ಡೇ ಶೂಟ್ ಮುಂತಾದ ಎಲ್ಲಾ ರೀತಿಯ ಸಭೆ ಸಮಾರಂಭಗಳಿಗೆ ಫೋಟೋ ಮತ್ತು ವಿಡಿಯೋ ಮಾಡಿಕೊಡಲಾಗುವುದು. ನಿಮಗೆ ಉತ್ತಮ ಗುಣಮಟ್ಟದ ಆಲ್ಬಮ್ ಡಿಸೈನ್ಸ್ ಅನ್ನು ಕೈಗೆಟಕುವ ದರದಲ್ಲಿ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುವುದು. ನಿಮ್ಮ ನೆನಪುಗಳನ್ನು ಮೆಲುಕು ಹಾಕಲು ಈ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ.